IBPSನವರು ಪ್ರೊಬೇಷನರಿ ಆಫೀಸರ್ಸ್ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. 6715 ವೇಕೆನ್ಸಿ ಇದೆ ಅಂತ ಅವರು ತಿಳಿಸಿದ್ದಾರೆ. ಈ 6715 ವೇಕೆನ್ಸಿ 11 ಬ್ಯಾಂಕ್ಗಳಲ್ಲಿ, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ಗಳಲ್ಲಿ ಇದೆ ಅನ್ನೋದನ್ನು ಅವರು ಸ್ಪಷ್ಟಪಡಿಸಿದ್ದಾರೆ. ಬನ್ನಿ ಇನ್ನು ಕೆಲವೇ ನಿಮಿಷದಲ್ಲಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡಿತಾ ಹೋಗೋಣ. ಈ ಮಾಹಿತಿಯನ್ನು ನಿಮಗೆ ತರ್ತಿರೋದು IM ಫಾರ್ ಕೆರಿಯರ್ ಚಾನಲ್. ಇದರ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್. ಇದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಒತ್ತೋದ್ರಿಂದ ನಿಮಗೆ ಉದ್ಯೋಗದ ಮಾಹಿತಿ ನಿರಂತರವಾಗಿ ಸಿಗ್ತಾ ಹೋಗುತ್ತೆ. ಇಂತಹ ಉತ್ತಮವಾದಂಥ ಉದ್ಯೋಗದ ಮಾಹಿತಿ ಕನ್ನಡದಲ್ಲಿ ನೀಡಲಾಗ್ತಿದೆ. ಇದಕ್ಕೊಂದು ಲೈಕ್ ಬಟನ್ ಕೊಡೋದಲ್ದಲ್ಲ ಎಲ್ಲರೊಂದಿಗೆ ಹಂಚಿಕೊಳ್ಳಿ. ಈ IBPS ಅಂದರೆ ಏನು ಅಂತಂದರೆ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ಅಂತ ಹೇಳಿ, ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನವರು ಗೌರ್ನ್ ಮಾಡ್ತಿರುವಂತಹ ಅಟಾನಮಸ್ ಬಾಡಿ ಆಗಿದೆ. ಇವರ ಕೆಲಸ ಏನು ಅಂತಂದರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸು, ರೀಜನಲ್ ರೂರಲ್ ಬ್ಯಾಂಕ್ಸು, ಇಡೀ ಭಾರತದಾದ್ಯಂತ ಇರೋ ಈ ಬ್ಯಾಂಕ್ಗಳಿಗೆ ಬೇಕಾಗಿರುವಂಥ ಕ್ಲರಿಕಲ್ ಮತ್ತು ಆಫೀಸರ್ಸ್ ಪೋಸ್ಟ್ಗಳೇನಿರುತ್ತೆ ಅವುಗಳಿಗೆ ರಿಕ್ರೂಟ್ಮೆಂಟ್ ಮಾಡಿ ಭರ್ತಿ ಮಾಡುವಂತಹ ಜವಾಬ್ದಾರಿ ಇವರದಾಗಿದೆ. ಈಗ 11 ಬ್ಯಾಂಕ್ಗಳು ಯಾವುದು ಅಂತ ನೋಡಿದ್ರೆ ಬ್ಯಾಂಕ್ ಆಫ್ ಬರೋಡಾ, ಕೆನರಾ ಬ್ಯಾಂಕ್, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಯುಕೋ ಬ್ಯಾಂಕ್, ಬ್ಯಾಂಕ್ ಆಫ್ ಇಂಡಿಯಾ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಇಂಡಿಯನ್ ಬ್ಯಾಂಕ್, ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್. ಈ 11 ಬ್ಯಾಂಕ್ಗಳಲ್ಲಿ ಇರುವಂತಹ 6700ಕ್ಕೂ ಹೆಚ್ಚು ಆಫೀಸರ್ಸ್ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿರೋದೀಗ. ಎಜುಕೇಷನ್ ಬಹಳ ಮುಖ್ಯ ಇರುತ್ತೆ. ಇದಕ್ಕೆ ಯಾವುದೇ ಗ್ರ್ಯಾಜುಯೇಷನ್, ಯಾವುದೇ ಅಂತಂದರೆ ನೀವು BA, BSc, BCom, BBM, BCA, ಇಂಜಿನಿಯರಿಂಗ್, ಮೆಡಿಕಲ್ ಯಾವುದೇ ಸರಿ ಗ್ರ್ಯಾಜುಯೇಟ್ ಆಗಿದ್ದರೆ ಸಾಕು, ಯು ಆರ್ ಎಲಿಜಿಬಲ್ ಅಂತ. ಆದರೆ ಒಂದು ಕಂಡೀಷನ್ ಆಗ್ತಾ ಇದ್ದಾರೆ ಇವರು, 21 ಜುಲೈ 2026 ಒಳಗೆ ನಿಮಗೆ ರಿಸಲ್ಟ್ಸ್ ಬಂದಿರಬೇಕು ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನೋಟಿಫಿಕೇಷನ್ನಲ್ಲಿ ಇನ್ನಷ್ಟು ತಿಳ್ಕೊಳ್ತಾ ಹೋಗೋಣ. ವಯಸ್ಸಿಗೆ ಬಂದಾಗ 20 ರಿಂದ 30 ಇರಬೇಕು ನಿಮ್ಮ ವಯಸ್ಸು ಅನ್ನೋದಾದರೆ, ಎರಡನೇ ಕಂಡೀಷನ್ನು 30 ದಾಟಿದವರಿಗೆ ಕೂಡ ಸರ್ಕಾರದ ನಿಯಮದಂತೆ ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗುತ್ತೆ ಅನ್ನೋದನ್ನು ತಿಳಿಸಿದ್ದಾರೆ. ಅರ್ಜಿ ಹಾಕೋದಕ್ಕೆ ಲಾಸ್ಟ್ ಡೇಟ್ ನೋಡಿದ್ರೆ 21 ಜುಲೈ 2026 ಇದೆ. ಅಷ್ಟರ ಒಳಗೆ ಯಾರ್ಯಾರು ಗ್ರ್ಯಾಜುಯೇಟ್ಸ್ ಆಗಿದ್ದೀರಿ ನೀವುಗಳು ಕೂಡಲೇ ಅರ್ಜಿಗಳನ್ನು ಸಲ್ಲಿಸೋದು ಬಹಳ ಮುಖ್ಯ. ಸಂಬಳಕ್ಕೆ ಬಂದಾಗ 48,480 ಬೇಸಿಕ್ ಅಂತಾರೆ. ನನ್ನ ನಂಬಿ ಇದಕ್ಕೆ HRA, DA ಮತ್ತಷ್ಟು ಎಲ್ಲ ಸೇರಿ ನಿಮಗೆ ಕೈ ತುಂಬ ಸಂಬಳ ಗ್ಯಾರಂಟಿ ಬರುತ್ತೆ. ಜೊತೆಗೆ ಸಾಕಷ್ಟು ಬೆನಿಫಿಟ್ಸ್ಗಳು ಕೂಡ ಇರುತ್ತೆ. ಇಲ್ಲಿ ಸೆಲೆಕ್ಷನ್ ಪ್ರೋಸೆಸ್ಗೆ ಹೋದಾಗ ಪ್ರಿಲಿಮಿನರಿ ಎಕ್ಸಾಮ್ಸ್ ಅಂತ ಫಸ್ಟ್ ಮಾಡ್ತಾರೆ, ಆನ್ಲೈನ್ನಲ್ಲಿ ಮಾಡ್ತಾರೆ. ಇದನ್ನು ಆಬ್ಜೆಕ್ಟಿವ್ ಟೈಪ್ ಇರುತ್ತೆ. ಮತ್ತು ಆನ್ಲೈನ್ನಲ್ಲಿ ಮೈನ್ ಎಕ್ಸಾಮ್ಸ್ ಮಾಡ್ತಾರೆ, ಅದು ಆಬ್ಜೆಕ್ಟಿವ್ ಪ್ಲಸ್ ಡಿಸ್ಕ್ರಿಪ್ಟಿವ್ ಇರುತ್ತೆ. ಇನ್ನು ಕಡೆಯದಾಗಿ ಪರ್ಸ್ನಾಲಿಟಿ ಟೆಸ್ಟ್ ಇರುತ್ತೆ. ಈ ಮೊದಲನೇದು ಪ್ರಿಲಿಮಿನರಿ ಎಕ್ಸಾಮ್ ಇದೆಯಲ್ಲ, ಇದು ಆಬ್ಜೆಕ್ಟಿವ್ ಆನ್ಲೈನ್ನಲ್ಲಿರುತ್ತೆ. ಇದಕ್ಕೆ 100 ಪ್ರಶ್ನೆ ಕೊಡ್ತಾರೆ, 100 ಅಂಕಗಳಿರುತ್ತೆ. ಆದರೆ 100 ಪ್ರಶ್ನೆಗಳನ್ನು ನೀವು 60 ನಿಮಿಷದಲ್ಲೇ ಉತ್ತರಿಸಬೇಕಾಗಿರುತ್ತೆ. ಇಲ್ಲಿ 100 ಪ್ರಶ್ನೆಗಳನ್ನು ಇಂಗ್ಲೀಷ್ ಲ್ಯಾಂಗ್ವೇಜ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮತ್ತು ರೀಸನಿಂಗ್ ಎಬಿಲಿಟಿ, ಈ 3 ಕ್ಷೇತ್ರದಿಂದ 100 ಪ್ರಶ್ನೆಗಳನ್ನು ಕೊಡ್ತೀವಿ ಅನ್ನೋದನ್ನು ಅವರು ಹೇಳಿದ್ದಾರೆ. ಪ್ರಿಲಿಮಿನರಿ ಆದಮೇಲೆ ಮೇನ್ ಎಕ್ಸಾಮ್ ಇರುತ್ತೆ. ಇದು ಕೂಡ ಆನ್ಲೈನ್ನಲ್ಲಿರುತ್ತೆ. ಆದರೆ ಇಲ್ಲಿ ಆಬ್ಜೆಕ್ಟಿವ್ ಜೊತೆಗೆ ಡಿಸ್ಕ್ರಿಪ್ಟಿವ್ ಇರುತ್ತೆ ಅಂತ ತಿಳಿಸಿದ್ದಾರೆ. ಇದು ಒಟ್ಟು 172 ಪ್ರಶ್ನೆಗಳಿರುತ್ತೆ. ಅದಕ್ಕೆ 225 ಅಂಕಗಳಿದ್ದರೆ ಒಟ್ಟು ನಿಮಗೆ 190 ನಿಮಿಷಗಳು ಇಲ್ಲಿ ಸಿಗುತ್ತೆ. ಇಲ್ಲಿ ರೀಸನಿಂಗ್, ಜನರಲ್, ಎಕಾನಮಿ, ಬ್ಯಾಂಕಿಂಗ್ ಅವೇರ್ನೆಸ್, ಡಿಜಿಟಲ್, ಫಿನಾನ್ಷಿಯಲ್ ಅವೇರ್ನೆಸ್, ಅದರಲ್ಲಿ ಫಿನಾನ್ಷಿಯಲ್ ಅವೇರ್ನೆಸ್ಸಲ್ಲಿ RBI ಸರ್ಕ್ಯುಲರ್ಸ್ಗಳನ್ನು ಸೇರಿದಂತೆ ಅಂತ ಅವರು ತಿಳಿಸ್ತಿದ್ದಾರೆ. ಇಂಗ್ಲೀಷ್ ಲ್ಯಾಂಗ್ವೇಜ್, ಡೇಟಾ ಅನಾಲಿಸಿಸ್ ಮತ್ತು ಇಂಟರ್ಪ್ರಿಟೇಷನ್ನು, ಹಾಗೂ ಡಿಸ್ಕ್ರಿಪ್ಟಿವ್ನಲ್ಲಿ ಎಸ್ಸೆ ಮತ್ತು ಕಾಂಪ್ರಿಹೆನ್ಷನ್ಸ್ ಇರುತ್ತೆ ಅನ್ನೋದನ್ನು ಅವರು ತಿಳಿಸಿದ್ದಾರೆ. ಈ ಪ್ರಿಲಿಮ್ಸಿಂದ ಪಾಸಾಗಿ ಮೇನ್ಸ್ಗೆ ಬಂದು ಮೇನ್ಸನ್ನು ಕ್ಲಿಯರ್ ಮಾಡಿದವರಿಗೆ ಪರ್ಸ್ನಾಲಿಟಿ ಟೆಸ್ಟ್ ಆಗಿ ಫೈನಲ್ ಆಗಿ ಅವ್ರು ಇಟ್ಕೊಳ್ತಾರೆ. ಯಾರ್ಯಾರು OBC ಇದ್ದೀರಿ, SC ST ಇದ್ದೀರಿ, ಮೈನಾರಿಟಿಗಿದ್ದೀರಿ, ನೀವು ಕೂಡಲೇ ಅರ್ಜಿ ಸಲ್ಲಿಸಿದ್ರೆ ಇದಕ್ಕೆ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಕೂಡ ಕೊಡ್ತಾ ಇವೆ ಅನ್ನೋದನ್ನು ಅವರು ತಿಳಿಸಿರೋದು.
ಎಕ್ಸಾಮಿನೇಷನ್ ಸೆಂಟರ್ಸ್ಗೆ ಹೋದ್ರಾಗ ಇಡೀ ಭಾರತದಲ್ಲಿ ಎಲ್ಲ ರಾಜ್ಯದಲ್ಲೂ ಸಾಕಷ್ಟು ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಹಾಗೆ ಕರ್ನಾಟಕಕ್ಕೆ ಬಂದಾಗ ಬೆಂಗಳೂರು, ಮೈಸೂರು, ಮಂಗಳೂರು, ಉಡುಪಿ, ಶಿವಮೊಗ್ಗ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಮತ್ತು ಕಲಬುರಗಿ ಇಷ್ಟು ಕಡೆ ಸೆಂಟರ್ಸ್ಗಳು ಆನ್ಲೈನ್ ಎಕ್ಸಾಮ್ ತಗೊಳ್ಳೋದಕ್ಕೆ ಸೆಂಟರ್ಸ್ಗಳನ್ನು ಅವರು ಮಾಡಿದ್ದಾರೆ. ರಿಸರ್ವೇಷನ್ಸ್ ಇದೆಯಾ ಅಂತಂದರೆ ಖಂಡಿತವಾಗಿಯೂ ಸರ್ಕಾರದ ನಿಯಮದಂತೆ ರಿಸರ್ವೇಷನ್ಸ್ ಎಲ್ಲ ರೀತಿಯ ರಿಸರ್ವೇಷನ್ಸ್ಗಳು ಇದೆ ಅನ್ನೋದನ್ನು ಅವರು ತಿಳಿಸಿರೋದು. ಸೊ ಈಗ ಯಾರ್ಯಾರು ಎಲಿಜಿಬಲ್ ಇದ್ದೀರಿ, ನೀವು ಯಾರ್ಯಾರು ಅರ್ಜಿಗಳನ್ನು ಸಲ್ಲಿಸಬೇಕು ಅಂದ್ಕೊಂಡಿದ್ದೀರಿ, ನೀವೆಲ್ಲರೂ ಕೂಡ ನೋಟಿಫಿಕೇಷನ್ ಲಿಂಕ್ಗೆ ಹೋಗಿ. ಇನ್ನು ಅರ್ಧ ನಿಮಿಷದಲ್ಲಿ ಹೇಳ್ತೇನೆ ಎಲ್ಲಿ ಸಿಗುತ್ತೆ ನೋಟಿಫಿಕೇಷನ್ ಲಿಂಕ್ ಅಂತ. ಆ ನೋಟಿಫಿಕೇಷನ್ ಲಿಂಕ್ಗೆ ಹೋಗಿ ಕನಿಷ್ಠ 2 ಬಾರಿ ಆದರೂ ನೀವು ಓದಲೇಬೇಕು. ಓದಿದಾಗ ನಿಮಗೆ ಸೆಲೆಕ್ಷನ್ ಪ್ರೊಸೀಜರ್ ಅಲ್ದಲೇ ಎಕ್ಸಾಮಿನೇಷನ್ಸ್ ಯಾವಾಗ ಎಕ್ಸಾಮಿನೇಷನ್ ಸೆಂಟರ್ಸ್ಗಳು ಹಾಗೂ ಎಲಿಜಿಬಿಲಿಟಿ ಹಾಗೂ ನಿಮಗೆ ಬೇಕಾಗಿರುವಂಥ ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳು ಸಿಗೋದಲ್ದಲೇ ಬಹಳ ಮುಖ್ಯವಾಗಿ ಅರ್ಜಿ ಸಲ್ಲಿಸೋದು ಹೇಗೆ ಅನ್ನೋದ್ರ ಬಗ್ಗೆನೂ ನಿಮಗೆ ಮಾಹಿತಿ ಸಿಗುತ್ತೆ. ಹಾಗಾಗಿ ನೀವು ನೋಟಿಫಿಕೇಷನ್ನ 2 ಬಾರಿ ಓದೋದು ಬಹಳ ಮುಖ್ಯ. ಕಡೆಯದಾಗಿ ನಿಮಗೆ ನೋಟಿಫಿಕೇಷನ್ ಲಿಂಕು, ಆನ್ಲೈನಲ್ಲಿ ಅಪ್ಲೈ ಮಾಡೋದಕ್ಕೆ ಲಿಂಕು ಹಾಗೂ ವೆಬ್ಸೈಟ್ ಲಿಂಕ್ಗಳು ಎಲ್ಲಿ ಸಿಗುತ್ತೆ ಅಂದರೆ ನಿಮಗೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಆ ವಿವರಣೆ ನೀಡುವಂಥ ಜಾಗ, ಅಲ್ಲಿ ನಾನು ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ. ಈ ವಿಡಿಯೋನ ಲಿಂಕ್ ಮುಖೇನ ನೋಡಿದಾಗ ಮಾತ್ರ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸು ಕಾಣಿಸುತ್ತೆ. ಈ ಮಾಹಿತಿಯನ್ನು ನಿಮಗೆ ತಂದದ್ದು ಐ ಎಮ್ ಫಾರ್ ಕೆರಿಯರ್ ಚಾನಲ್. ಇದರ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್. ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಒತ್ತೋದ್ರಿಂದ ನಿಮಗೆ ಉದ್ಯೋಗದ ಮಾಹಿತಿ ನಿರಂತರವಾಗಿ ಸಿಗ್ತಾ ಹೋಗುತ್ತೆ. ಇದಕ್ಕೆ ಒಂದು ಲೈಕ್ ಬಟನ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೂ ಎಲ್ಲರೊಂದಿಗೆ ಹಂಚಿಕೊಳ್ಳಿ.